ರೆಬೆಲ್ ಟಿವಿಗೆ ಸ್ವಾಗತ. ನಾನು ರೋಶ್ನಿ. ವೀಕ್ಷಕರೇ, ಇತ್ತೀಚೆಗೆ ಅಂದರೆ ಈ ಒಂದು ಕಾಲದಲ್ಲಿ ಪ್ರೀತಿ, ಪ್ರೇಮ ಅಥವಾ ಮದುವೆ ಸಂಬಂಧಗಳು, ರಿಲೇಶನ್ಶಿಪ್ ಇದೆಲ್ಲವೂ ಕೂಡ ಬೆಲೆ ಇಲ್ದಿರೋಂತಹ ಟೈಮ್ ಬಂದ್ಬಿಟ್ಟಿದೆ. ಕಾರಣ ಏನು ಅಂತಂದರೆ, ಇತ್ತೀಚೆಗೆ ಆಗ್ತಾ ಇರುವಂತಹ ಬ್ರೇಕಪ್ಸ್ ಇರ್ಬೋದು, ಅಥವಾ ಡೈವರ್ಸ್ ಇರ್ಬೋದು, ಅಥವಾ ಕೊಲೆಗಳೇ ಇರ್ಬೋದು. ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ಇಂತಹ ಉದಾಹರಣೆಗಳು ಇತ್ತೀಚೆಗೆ ನಾವು ನೋಡ್ತಾ ಇರ್ತೀವಿ. ಅದರಲ್ಲೂ ಕೂಡ ವಿಶೇಷವಾಗಿ ಸೆಲೆಬ್ರಿಟೀಸ್ ಅಂತ ಬಂದರೆ, ಸೆಲೆಬ್ರಿಟೀಸ್ಗಳಲ್ಲಿ ನಿನ್ನ ಬಿಟ್ಟು ನಾನು ಇರೋದೇ ಇಲ್ಲ ಅಥವಾ ನಾನು ಬದುಕೋಕ್ಕೆ ಆಗೋದಿಲ್ಲ ಅಂತ ಹೇಳೋರು ಕೂಡ ಕೇವಲ 1 ವರ್ಷವೂ ಕೂಡ ಸರಿಯಾಗಿ ಜೀವನ ಮಾಡೋದಿಲ್ಲ, ಅಲ್ಲಿ ಡೈವರ್ಸ್ ಆಗಿಬಿಡುತ್ತೆ ಅಥವಾ ಬ್ರೇಕಪ್ ಆಗಿಬಿಡುತ್ತೆ. ಇಂಥ ಘಟನೆಗಳು ಇತ್ತೀಚೆಗೆ ಅತಿ ಹೆಚ್ಚಾಗಿ ನಡೀತಾ ಇದೆ. ಇದೀಗ ಇವತ್ತೇನಕ್ಕೆ ಇದನ್ನು ಮಾತಾಡ್ತಾ ಇದ್ದೀನಿ ಅಂತಂದರೆ, ಇಂತಹದೇ ಒಂದು ಎಕ್ಸಾಂಪಲ್ನ ತೊಗೊಂಬಂದಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಅದರಲ್ಲೂ ಕೂಡ ಅದು ಫೇಮಸ್ ರ್ಯಾಪರ್ ಆಗಿರುವಂತಹ ಚಂದನ್ ಶೆಟ್ಟಿ ಇರ್ಬೋದು, ಮತ್ತು ಅವರ ಮಾಜಿ ಪತ್ನಿ ನಿವೇದಿತಾ ಗೌಡ ಇರ್ಬೋದು. ಇವರ ವಿಚಾರದಲ್ಲಿ ಸದ್ಯಕ್ಕೆ ಏನಾಗ್ತಾ ಇದೆ, ಈಗಾಗಲೇ ಅವ್ರು ಡೈವರ್ಸ್ ಆಗಿದೆ, ಈಗಾಗಲೇ ಬೇರೆ ಬೇರೆ ಆಗಿದ್ದಾರೆ. ಕಾರಣ ಏನು ಅಂತಂದರೆ, ಏನೋ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, ಜೀವನ ಸರಿಯಾಗಿ ಹೊಂದುತ್ತಾ ಇರಲಿಲ್ಲ, ಅಥವಾ ಅವರೇನೋ ಮಾಡಬೇಕು, ಇವ್ರ ದಾರಿ ಬೇರೆ ಏನೋ ಇತ್ತು. ಹಾಗಾಗಿ ಒಂದಷ್ಟು ಕಾರಣಗಳು ಇತ್ತು, ಹಾಗಾಗಿ ಇಬ್ಬರು ಕೂಡ ಬೇರೆ ಆಗುತ್ತಾರೆ. ನೋಡಿ, ಒಮ್ಮೊಮ್ಮೆ ಎಲ್ಲರ ಕಣ್ಣಿಗೆ ಕಾಮಿಡಿ ಪೀಸ್ ತರ ಕಾಣೋರು ನೋಡ್ತಾ ಇದ್ದಂತೆ ಹೇಳಿ ಮಾಡಿಸಿದಂತಹ ಬದುಕನ್ನ ರೂಪಿಸಿಕೊಳ್ತಾರೆ. ಲೇವಡಿ ಮಾಡೋರ ಮುಂದೆ ಗೆದ್ದು ಬೀಗ್ತಾರೆ. ಇನ್ನೂ ಕೆಲವೊಮ್ಮೆ ತುಂಬಾನೇ ಇಷ್ಟಪಟ್ಟು ಮದುವೆಯಾದವರು ಒಬ್ಬರನ್ನ ಒಬ್ರು ಬಿಟ್ಟು ಇರೋದೇ ಇಲ್ಲ, ಉಸಿರಾಡಲು ಸಾಧ್ಯ ಇಲ್ಲ ಅಂದುಕೊಂಡವರು ವಿರೋಧಗಳನ್ನ ಧಿಕ್ಕರಿಸಿ ಮದುವೆ ಆಗ್ತಾರೆ. ಜೊತೆಗೂಡಿದ ಕೆಲವೇ ದಿನಗಳಲ್ಲಿ ದೂರ ಆಗ್ತಾರೆ. ಇದಕ್ಕೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಕೂಡ ಒಂದು ಉದಾಹರಣೆ ಅಂತ ಹೇಳಬಹುದು. ಇನ್ನು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ಸಂಬಂಧ ಬಿಗ್ ಬಾಸ್ ಕನ್ನಡ ಸೀಸನ್ 5 ಸಮಯದಲ್ಲಿ ಆರಂಭ ಆಗುತ್ತೆ. ಆ ಒಂದು ಬಾಂಡಿಂಗ್ ಹೋದ್ರೆ ಇಬ್ಬರೂ ಕೂಡ ಸ್ಪರ್ಧಿಗಳಾಗಿ, ಕಂಟೆಸ್ಟೆಂಟ್ಸ್ಗಳಾಗಿ ಹೋಗಿರ್ತಾರೆ ಬಿಗ್ ಬಾಸ್ ಸೀಸನ್ 5ರಲ್ಲಿ. ಆ ಸಂದರ್ಭದಲ್ಲಿ ಪ್ರೀತಿಸಿ ಮದುವೆಯಾದ ಇವರ ದಾಂಪತ್ಯ ಜೀವನ 2024ರಲ್ಲಿ ವಿಚ್ಛೇದನ ಪಡೆಯುವ ಮೂಲಕ ಕೊನೆಗೊಳ್ಳುತ್ತೆ. ಇಬ್ಬರು ಈಗ ಬೇರೆಯಾಗಿದ್ದು ತಮ್ಮ ತಮ್ಮ ಜೀವನದಲ್ಲಿ ಬ್ಯುಸಿ ಆಗಿದ್ದಾರೆ. ಹೌದು, ಒಂದು ಸಂದರ್ಭದಲ್ಲಿ ಅಂದರೆ ಇಬ್ಬರೂ ಕೂಡ ಬಿಗ್ ಬಾಸ್ ಕನ್ನಡ 5ರ ಸಮಯದಲ್ಲಿ ಭೇಟಿಯಾಗ್ತಾರೆ ಮೊದಲನೇದಾಗಿ, ಮತ್ತು ಅಲ್ಲಿಂದ ಅವರ ಸಂಬಂಧ ಬೆಳೆಯುತ್ತೆ. ಸ್ಟಾರ್ಟಿಂಗಲ್ಲಿ ಅಂದರೆ ಡೇ 1 ಹೇಗೆ ಅವ್ರು ಹೋಗಿರ್ತಾರೆ, ಇಬ್ಬರು ಕೂಡ ಕಂಟೆಸ್ಟೆಂಟ್ಗಳಾಗಿರ್ತಾರೆ. ಆ ಸಂದರ್ಭದಲ್ಲಿ ಅಣ್ಣ ತಂಗಿ ಅಂತ ಇರ್ತಾರೆ ಇಬ್ಬರು ಕೂಡ. ಕಾರಣ ಏನು ಅಂತಂದರೆ, ಅಣ್ಣ ಅಂತ ಕರೀತಿರ್ತಾರೆ ನಿವೇದಿತಾ ಗೌಡ, ಅಥವಾ ಚಂದನ್ ಶೆಟ್ಟಿ ಆ ತಂಗಿ ಅಂತ ಅನ್ಕೊಳ್ತಿದ್ದಾರೆ. ತದನಂತರ ಅವರಿಗೆ ಚಂದನ್ ಶೆಟ್ಟಿಗೆ ಕ್ರಶ್ ಆಗುತ್ತೆ. ಚಂದನ್ ಶೆಟ್ಟಿ ಅವರೇ ಅವ್ರ ಮೇಲೆ ಪ್ರೀತಿ ಆಗಿದೆ, ನಿಜವಾಗ್ಲೂ ಟ್ರೂ ಲವ್ ಆಗಿದೆ ಅಂತ ಹೇಳಿ ಅವ್ರ ಮೇಲೆ ಪ್ರಪೋಸ್ ಮಾಡ್ತಾರೆ. ಹಾಗಾಗಿ ಆರಂಭದಲ್ಲಿ ಅಣ್ಣ ತಂಗಿ ಅಂತ ಹೇಳಿ ಕರಿತಾ ಇದ್ದಂತಹ ಇಬ್ಬರು ಕೂಡ ನಂತರ ಪ್ರೀತಿಸಿ ಮದುವೆ ಆಗ್ತಾರೆ. ಆದರೆ ಕೇವಲ 4 ವರ್ಷ ಅಷ್ಟೇ. ಮದುವೆ ಆದ 4 ವರ್ಷ ನಂತರ ಹೊಂದಾಣಿಕೆ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅಥವಾ ಬೇರೆ ಬೇರೆ ಏನೋ ಕಾರಣಗಳಿದೆ ಅಂತ ಹೇಳಿ 2024ರಲ್ಲಿ ಡಿವೋರ್ಸ್ ಆಗುತ್ತೆ ಇಬ್ರದ್ದು ಕೂಡ. ಅದರಲ್ಲೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಆಗಿರುವಂಥದ್ದು. ನಿವೇದಿತಾ ಗೌಡ ಮತ್ತೆ ಚಂದನ್ ಶೆಟ್ಟಿ ಅವರೊಂದಿಗೆ ಮತ್ತೆ ಸಿನಿಮಾದಲ್ಲಿ ನಾನು ನಟನೆ ಮಾಡೋದಿಲ್ಲ, ಕೆಲಸವೂ ಮಾಡೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಅವರು ಚಂದನ್ ಜೊತೆ ನಟಿಸಿರುವಂತಹ ಸಿನಿಮಾದ ಪ್ರಚಾರಕ್ಕೆ ನಾನು ಸಹಕರಿಸ್ತೀನಿ, ಅದೇನೇ ಇರಲಿ ನಮ್ಮ ಪರ್ಸನಲ್ ವಿಚಾರ ಬೇರೆ, ಆದರೆ ಸಿನಿಮಾ ಅಂತ ಬಂದಾಗ ಇಬ್ಬರು ಕೂಡ ಸೇರಿ ನಾವು ಪ್ರಮೋಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಚಂದನ್ ಶೆಟ್ಟಿ ಅವರು ಕೆಲವೊಮ್ಮೆ ನಿವೇದಿತಾ ಅವರನ್ನ ನೆನಪಿಸ್ಕೊಳ್ತೀನಿ, ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತಿರ್ತಾರೆ. ವಿಚ್ಛೇದನದ ನಂತರ ಇಬ್ಬರು ಒಬ್ಬರನ್ನ ಒಬ್ಬರು ಸಂಪರ್ಕದಲ್ಲೇ ಇಲ್ಲ ಅಂತ ನಿವೇದಿತಾ ಕೂಡ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲರಿಗೂ ಗೊತ್ತಿರುವಂತೆ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ದಾಂಪತ್ಯ ಜೀವನ ಮುಕ್ತಾಯ ಆಗಿ ಇದೀಗ 1.5 ವರ್ಷ ಕಳೆದು ಹೋಗಿದೆ. ಇಬ್ಬರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಗೌರವದ ಜೊತೆ ದೂರವಾದ ಇಬ್ಬರು ಈ 1.5 ವರ್ಷದಲ್ಲಿ ಬೇರೆ ಬೇರೆ ದಾರಿಯಲ್ಲಿ ನಡೀತಾ ಇದ್ದಾರೆ. ತಮ್ಮ ತಮ್ಮ ಕೆಲಸಗಳ ಮೂಲಕ ಸದ್ದು ಮಾಡ್ತಾನೆ ಇರ್ತಾರೆ. ನಿವೇದಿತಾ ಗೌಡ ತೆಲುಗು ಚಿತ್ರರಂಗದ ಬಾಗಿಲು ಬಡಿದು ಬಂದಿರುವಂತವರು. ವಾಲು ಕಳ್ಳತ ಹೆಸರಿನ ಆಲ್ಬಂನಲ್ಲಿ ಕಾಣಿಸಿಕೊಂಡಿದ್ರು. ಕನ್ನಡದಲ್ಲಿ ಐ ಆಮ್ ಗಾಡ್ ಚಿತ್ರದಲ್ಲಿ ದಿಗಂತ್ ಜೊತೆ ವಿಶೇಷ ಹಾಡೊಂದರಲ್ಲಿ ಹೆಜ್ಜೆ ಕೂಡ ಹಾಕಿದ್ದಾರೆ. ಇದರ ಜೊತೆಗೆ ಎಂದಿನಂತೆ ರೀಲ್ಸ್ ಗಳನ್ನ ಮಾಡುತ್ತಾ ಪಡ್ಡೆ ಹುಡುಗರ ಕಣ್ಮನ ಸೆಳೆಯುತ್ತಿರುವಂತಹ ನಿವೇದಿತಾ ದೇಶ ಸುತ್ತುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಈ ಕುರಿತು ಅವರು ಅವರ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳಲ್ಲಿ ಪೋಸ್ಟ್ ಕೂಡ ಮಾಡ್ತಾ ಇರ್ತಾರೆ. ಮತ್ತೊಂದು ಕಡೆ ಚಂದನ್ ಶೆಟ್ಟಿ ಕಾಟನ್ ಕ್ಯಾಂಡಿ ಎಂಬ ಆಲ್ಬಮ್ ಸಾಂಗ್ ಒಂದನ್ನ ಹಾಡಿದ್ರು. ನಾಯಕನಾಗಿ ಚಿತ್ರರಂಗದಲ್ಲಿ ಬಡ್ತಿ ಕೂಡ ಪಡೆದಿದ್ದಾರೆ. ಇತ್ತೀಚೆಗಷ್ಟೇ ಒಂದು ಸಿನಿಮಾ ಕೂಡ ರಿಲೀಸ್ ಆಗಿತ್ತು ಅವ್ರದ್ದು. ಆ ಸಿನಿಮಾದಲ್ಲಿ ಹೀರೋ ಆಗಿ ಮೊದಲನೇ ಬಾರಿ ಚಂದನ್ ಶೆಟ್ಟಿ ಕಾಣಿಸ್ಕೊಳ್ತಾರೆ. ಕ್ರಿಸ್ ಗೇಲ್ ಅವರ ಜೊತೆಯೂ ಕೂಡ ಕೈ ಜೋಡಿಸಿದ್ರು. ಇನ್ನು ವಿಚ್ಛೇದನಕ್ಕಿಂತ ಮುನ್ನ ಒಪ್ಪಿಕೊಂಡಿದ್ದಂತಹ ಮುದ್ದು ರಾಕ್ಷಸಿ ಎಂಬ ಚಿತ್ರವನ್ನು ಕೂಡ ಇಬ್ಬರು
ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮುಗಿಸಿದ್ದಾರೆ. ಹೀಗೆ ತಮ್ಮ ತಮ್ಮ ಜೀವನದಲ್ಲಿ ಬ್ಯುಸಿಯಾಗಿರುವಂತಹ ಇವರಿಬ್ಬರು ಮುಂದೊಂದು ದಿನ ಮತ್ತೊಂದು ಮದುವೆ ಆಗ್ತಾರಾ ಇಲ್ವೋ ಅದಂತೂ ಗೊತ್ತಿಲ್ಲ. ಆದ್ರೆ ಇವರಿಗೆ ಹೋದಲ್ಲಿ ಬಂದಲ್ಲಿ ಈ ಕುರಿತು ಪ್ರಶ್ನೆಗಳಂತೂ ಕೇಳ್ತಾನೆ ಇರ್ತಾರೆ ಜನ. ಸದ್ಯ ನಿವೇದಿತಾ ಕೂಡ ತಮ್ಮ ಎರಡನೇ ಮದುವೆ ಕುರಿತು ಮಾತನಾಡಿದ್ದಾರೆ. ಸದ್ಯ ನಾನು ಖುಷಿಯಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ, ನನ್ನ ವೃತ್ತಿ ಬದುಕಿನ ಕಡೆ ನಾನು ಗಮನವನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ಎರಡನೇ ಮದುವೆಯ ಕುರಿತು ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ನೀಡಿರುವಂತಹ ನಿವೇದಿತಾ ಗೌಡ, ನಾನು ಒಮ್ಮೆ ಮಾಡಿದ ತಪ್ಪು ಮತ್ತೆ ಮಾಡೋದಿಲ್ಲ ರೀ. ತಪ್ಪು ಮಾಡೋದು ಮತ್ತು ಆ ತಪ್ಪಿನಿಂದ ಪಾಠ ಕಲಿಯೋದು ಮನುಷ್ಯನ ಸಹಜ ಗುಣ. ಆದ್ರೆ ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡಬಾರ್ದಲ್ವಾ ಅಂತ ಹೇಳಿದ್ದಾರೆ. ಮತ್ತೆ ಮದುವೆ ಅಂದ್ರೆ ನನಗೆ ಭಯ ಆಗುತ್ತೆ. ಕಾರಣ ಏನು ಅಂತಂದ್ರೆ ಇನ್ನೂ ಕೂಡ ಕೇವಲ 1.5 ವರ್ಷ ಆಗಿದೆ ಅಷ್ಟೇ. ಅದರಲ್ಲೂ ಕೂಡ ಲವ್ ಮ್ಯಾರೇಜ್, ಪ್ರೀತಿಸಿ ಮದುವೆ ಆದ್ವಿ, ತದನಂತರ ಏನೆಲ್ಲ ಆಯಿತು ಅಂತ ಎಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ಮತ್ತೆ ಮದುವೆ ಆದರೆ ಅದು ಯಾವ ಥರ ಹುಡುಗ ಸಿಗ್ತಾನೋ ಏನೋ ಅಂತೇಳಿ ಅವ್ರಿಗೂ ಕೂಡ ಭಯ ಶುರುವಾಗಿದೆ ಅಂತೆ. ಇನ್ನು ಚಂದನ್ ಶೆಟ್ಟಿ ಜೊತೆ ನನಗೆ ಈಗ ಯಾವುದೇ ಸಂಪರ್ಕ ಇಲ್ಲ ಅಂತ ಹೇಳಿದ್ದಾರೆ ನಿವೇದಿತಾ. ಐ ಆಮ್ ಗಾಡ್ ಚಿತ್ರದಲ್ಲಿ ಐಟಮ್ ಹಾಡಿಗೆ ಹೆಜ್ಜೆ ಹಾಕಿದ್ದಕ್ಕೆ ಇದೇ ಕಾರಣವನ್ನ ನೀಡ್ತಾ ಇದ್ದಾರೆ ಜನ. ಅಂದರೆ ಇದೇ ಕಾರಣ ಇರಬಹುದು ಡೈವೋರ್ಸಿಗೆ ಅಂತ ಅಂದ್ಕೊಳ್ತಿದ್ದಾರೆ. ಅವಕಾಶ ಸಿಕ್ಕಿಲ್ಲ ಅಂತ ನಾನು ಐಟಮ್ ಸಾಂಗಿನಲ್ಲಿ ಕಾಣಿಸ್ಕೊಂಡಿದ್ದೀನಿ ಅನ್ನೋದು ಸುಳ್ಳು ಮಾಹಿತಿ. ಆ ಹಾಡು ತುಂಬಾ ಚೆನ್ನಾಗಿತ್ತು, ಒಳ್ಳೆಯ ಕಥೆ ಮತ್ತು ಪಾತ್ರ ಇದ್ರೆ ಯಾವುದೇ ರೀತಿಯ ಹಾಡುಗಳಲ್ಲಿ ನಾನು ಕಾಣಿಸ್ಕೊಳ್ತೀನಿ, ನನಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಕ್ಲಾರಿಟಿ ಕೊಟ್ಟಿದ್ದಾರೆ. ನಾನು ತೆಲುಗು ಚಿತ್ರರಂಗಕ್ಕೆ ಹೋಗ್ತಾ ಇದ್ದೀನಿ ಡಿವೋರ್ಸ್ಗೆ, ಅದಕ್ಕೆ ಪ್ರಮುಖವಾದಂತಹ ಕಾರಣ ಇದೆ. ಕೆಲವರು ಕೇಳ್ತಾ ಇರ್ತಾರೆ, ಆದ್ರೆ ಅದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು ಅಂತ ಹೇಳಿದ್ದಾರೆ. ಅಂದ್ರೆ ನಾನು ತೆಲುಗು ಚಿತ್ರರಂಗಕ್ಕೆ ಹೋಗೋದು ಅಥವಾ ಯಾವುದೇ ಒಂದು ಐಟಮ್ ಸಾಂಗ್ ನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ನಟನೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಇಬ್ಬರ ಮಧ್ಯದಲ್ಲಿ ಈ ಒಂದು ಜಗಳ ಆಗುತ್ತೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಥವಾ ಡೈವೋರ್ಸ್ ಏನಾಗಿತ್ತು ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿದ್ದಾರೆ. ನಾವು ದೂರ ಆಗ್ಲಿಕ್ಕೆ ಕಾರಣ ಬೇರೆ ಏನೋ ಇದೆ, ಆದ್ರೆ ಅದು ಎಲ್ಲರ ಮುಂದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಚಂದನ್ ಶೆಟ್ಟಿ ಜೊತೆ ನಾನು ಸಿನಿಮಾ ಮಾಡೋದಿಲ್ಲ ಅಂತ ಈಗಾಗಲೇ ಹೇಳಿದ್ದೀನಿ. ನಾವಿಬ್ಬರೂ ಕೂಡ ಒಟ್ಟಿಗೆ ಮಾಡಿದಂತಹ ಮುದ್ದು ರಾಕ್ಷಸಿ ಚಿತ್ರ ಪ್ರಚಾರವನ್ನ, ವೈಯಕ್ತಿಕ ವಿಚಾರ ಏನೇ ಇದ್ರೂ ಕೂಡ ಅದನ್ನ ಸೈಡ್ಗಿಟ್ಟು ಇಬ್ರು ಕೂಡ ಪ್ರಚಾರ ಪ್ರಮೋಷನ್ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಇನ್ನು ನಿವೇದಿತಾ ಗೌಡ ಸದ್ಯಕ್ಕೆ ಸಿಂಗಲ್ ಆಗಿಯೇ ಇದ್ದಾರೆ. ಸಿನಿಮಾ ಮತ್ತು ಟಿವಿ ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಚಂದನ್ ಶೆಟ್ಟಿ ಜೊತೆ ವಿಚ್ಛೇದನ ಪಡೆದ ಬಳಿಕ ಅವರು ಕೆಲಸದ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ತಿದ್ದಾರಂತೆ. ಅವರ ಹೊಸ ಸಾಂಗ್ ರಿಲೀಸ್ ಕೂಡ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತೊಂದು ಮದುವೆ ಆದ್ರೆ ಹುಡುಗ ಹೇಗಿರಬೇಕು ಅನ್ನೋದರ ಬಗ್ಗೆ ಮಾತನಾಡಿದ್ದಾರೆ ನಿವೇದಿತಾ ಗೌಡ. ತಮ್ಮನ್ನ ಕೈ ಹಿಡಿಯುವಂತ ಹುಡುಗ ತುಂಬಾ ಚೆನ್ನಾಗಿರ್ಬೇಕು, ಗೌರವ ಕೊಡಬೇಕು, ಒಳ್ಳೆಯವರಾಗಿಯೇ ಇರಬೇಕು, ತುಂಬಾ ಇಷ್ಟಪಡಬೇಕು, ಪ್ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ ನಿವೇದಿತಾ. ಅದರಲ್ಲೂ ಕೂಡ ಒಂದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ನನ್ನ ಮೇಲೆ ಕೇರಿಂಗ್ ಇರಬೇಕು, ಆಗಷ್ಟೇ ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಚಂದನ್ ಶೆಟ್ಟಿ ಬಗ್ಗೆ ಹೇಳೋದಾದ್ರೆ, ಡಿವೋರ್ಸ್ ಪಡೆದ ಬಳಿಕ ಚಂದನ್ ಶೆಟ್ಟಿ ಅವರ ಎರಡನೇ ಮದುವೆ ಮತ್ತು ಹೊಸ ಗರ್ಲ್ ಫ್ರೆಂಡ್ ಬಗ್ಗೆ ಗಾಸಿಪ್ಗಳು ಕೇಳಿ ಬರ್ತಾನೆ ಇತ್ತು. ಅಂದ್ರೆ ಚಂದನ್ ಶೆಟ್ಟಿ ಕೂಡ ಮತ್ತೊಮ್ಮೆ ಕಮಿಟ್ ಆಗಿದ್ದಾರೆ ಅಥವಾ ಮತ್ತೊಂದು ಗರ್ಲ್ ಫ್ರೆಂಡ್ ಇದೆ ಅದು ಇದು ಅಂತ ಕೇಳ್ತಾ ಇದ್ರು. ಅದರಲ್ಲೂ ಕೂಡ ಕಾಟನ್ ಕ್ಯಾಂಡಿ ಸಾಂಗ್ ಸಿಕ್ಕಾಪಟ್ಟೆ ಫೇಮಸ್ ಆಯಿತು, ಒಳ್ಳೆಯ ವ್ಯೂಸ್ ಪಡೆದುಕೊಳ್ತು, ಎಲ್ಲರ ಬಾಯಲ್ಲಿ ಕಾಟನ್ ಕ್ಯಾಂಡಿ ಸಾಂಗ್ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಅದರಲ್ಲಿರುವಂತಹ ನಟಿ, ಆ ಒಂದು ಸಾಂಗಲ್ಲಿರುವಂತಹ ನಟಿ ಜೊತೆನೇ ಎಲ್ಲೋ ಒಂದು ರೀತಿಯ ಅಫೇರ್ ಇದೆ ಅಥವಾ ಗರ್ಲ್ ಫ್ರೆಂಡ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಗಾಸಿಪ್ಗಳು ಹಬ್ಬಿತ್ತು. ಹೊಸ ಗರ್ಲ್ ಫ್ರೆಂಡ್ ಇದ್ದಾರಾ ಎಂಬ ಪ್ರಶ್ನೆಗೆ ಸದ್ಯ ನಾನು ಕಮಿಟ್ ಆಗಿಲ್ಲ, ಅದ್ರ ಬಗ್ಗೆ ನಾನು ಯೋಚನೆನೂ ಮಾಡಿಲ್ಲ ಅಂತ ಚಂದನ್ ಶೆಟ್ಟಿ ನಗ್ನಗ್ತಾನೆ ಉತ್ತರ ಕೊಟ್ಟಿದ್ರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರ ಇಬ್ಬರ ಜೀವನ ಅಂದ್ರೆ ಈಗಾಗಲೇ ಬೇರೆ ಬೇರೆ ದಾರಿಗೆ ಹೋಗ್ಬಿಟ್ಟಿದ್ದಾರೆ. ಆದರೂ ಕೂಡ ಮುಂದಿನ ದಿನಗಳಲ್ಲಿ ಸದ್ಯ ಈಗಲೂ ಕೂಡ ನನಗೆ ಕೆಲವೊಮ್ಮೆ ನಿವೇದಿತಾ ನೆನಪು ಕಾಡ್ತಾ ಇರುತ್ತೆ. ಹಾಗಾಗಿ ಸದ್ಯಕ್ಕೆ ನಾನು ಗರ್ಲ್ ಫ್ರೆಂಡ್ ಅಥವಾ ಮದುವೆ ಬಗ್ಗೆ ಯಾವುದೇ ಒಂದು ಹೊಸ ಯೋಚನೆ ಮಾಡಿಲ್ಲ ಅಂತ ಚಂದನ್ ಶೆಟ್ಟಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದೇನೇ ಇರಲಿ, ಇಂತಹ ಘಟನೆಗಳು ಅಥವಾ ಇಂತಹ ಎಕ್ಸಾಂಪಲ್ಗಳನ್ನು ನೋಡಿದಾಗ ಮದುವೆನೇ ಬೇಡಪ್ಪ, ಸುಮ್ಮನೆ ಸಿಂಗಲ್ ಆಗಿ ಇದ್ಬಿಡೋಣ ಅಂಥೇಳಿ ಜನ ಅಥವಾ ಇವಾಗಿನ ಯುವಕರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ.